ಇವ್ 15 ಲಕ್ಷಕ್ಕೆ ನಾವು ತಂದಿದೀವಿ. ಈಗ 18 ಲಕ್ಷ ಹೇಳ್ತಾ ಅಂದ್ರೆ ನಾವು ಮಕ್ಳು ಏನ್ ನೋಡ್ತೀವಿ ಪ್ರಶ್ನೆ ಮೊದಲನೇ ಕೈ ನೀವು ಕೊಡ್ಬೇಕು, ಮಕ್ಳಿಗೆ ಎರಡನೇ ಕೈ ಮಾಡ್ಬೇಕು. ಹಂಗೆ ಬಸವಪ್ಪ ಸಾಕ್ಬೇಕಾದ್ರೆ ಅಂದ್ರೆ ನಾವು ಸುಮ್ಮನೆ ಕುಣ್ಸೋಲ್ಲ, ಕೆಲಸ ಮಾಡಿ ಸಂಪಾದನೆ ಮಾಡ್ತೀವಿ. ಎತ್ತು ಇಡೀ ಸ್ಟೇಟ್ ಅಲ್ಲಿ ಎಲ್ಲೂ ಇಲ್ಲ, ಈ ಬೆಲೆ ಎತ್ತು ಇಡೀ ಸ್ಟೇಟ್ ಅಲ್ಲಿ ಎಲ್ಲೂ ಇದೆ. 1 ವರ್ಷ 8 ತಿಂಗಳು ಮರಿ, 4 ಮರಿ 135 ಕೆಜಿ ಇದೆ. ಮದಗಜ ಅಂತ, ಮದಗಜ 1.5 ವರ್ಷ ಆಯ್ತು ತಂದು. 1 ವರ್ಷ. ಇವತ್ತು ಅವರೆಲ್ಲ ಸಾಕವ್ರೆ 8.5 ಲಕ್ಷ ಹೇಳ್ತಾ ಇದಾರೆ, ನಾವು 6 ತಿಂಗಳು ಕೊಟ್ಟಿವಿ. ಎಷ್ಟು ಬಸವಪ್ಪನ ಸಾಕವ್ರೆ, ಅವ್ರಿಗೂ 2,000 ಇಂದ 5,000 ಹೇಳ್ತಾರೆ ಇದ್ರಲ್ಲಿ. ಅಷ್ಟು ಪವರ್ ಇದೆ. ನಾವು ಸುಮಾರು 10-15 ವರ್ಷದಿಂದ ಇದೇ ಸಾಕ್ತಾ ಇರೋದು. ಒಂದಲ್ಲೇ ಜಲ್ಲಿಕಟ್ಟಿಗೆ ಹೋಗೋದು, ಜಲ್ಲಿಕಟ್ಟಿಗೆ ಹೋಗ್ಬೋದು. ಸ್ನೇಹಿತರೆ ನೋಡಿದ್ರಲ್ವಾ, ತಮಿಳುನಾಡಲ್ಲಿ ನಡೆಯುವಂತ ಬಹುಮುಖ್ಯವಾದ ಸಂಕ್ರಾಂತಿ ಒಂದು, ಅದರಲ್ಲಿ ಒಂದು ಕ್ರೀಡೆ ಗೊತ್ತಲ್ಲ, ಜಲ್ಲಿಕಟ್ಟು ಅಂತ. ಸೊ ಎತ್ತುಗಳನ್ನ ಬಿಟ್ಬಿಟ್ಟು ಅದನ್ನ ಹಿಡಿಯೋ ಪಂದ್ಯಗಳನ್ನ ಮಾಡ್ತಾರೆ. ಸೊ ಅಂತ ಕಡೆ ಹೋಗುವಂತ ಎತ್ತು ಇದು. ಅಣ್ಣ ಇದ್ರ ಹೆಸರು ಏನಣ್ಣ? ಭೈರವ. ಒಳ್ಳೆ ಹೆಸರಿಟ್ಟಿದ್ದೀರ. ಕರ್ನಾಟಕ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಂದ್ರೆ, ಇವತ್ತಿನ ವಿಚಾರ ಇತ್ತೀಚೆಗೆ ಹೆಚ್ಚು ಪ್ರಚಾರ ಆಗ್ತಾ ಇರ್ಬೋದು. ಹಳ್ಳಿಕಾರ್ ತಳಿ ಉಳಿಸಿ ಬೆಳೆಸಿ ಅಂತ, ಅದ್ರಲ್ಲಿ ನಾವೊಬ್ರು ಪಾಲುದಾರರು ಅಂತ ಹೇಳೋದಕ್ಕೆ ಖುಷಿ ವಿಚಾರ. ಇವತ್ತು ಹಳ್ಳಿಕಾರ್ ತಳಿ ಹಸುಗಳನ್ನ ಅತಿ ಹೆಚ್ಚು ನೋಡ್ಬೋದು. ಈಗ ಮುಂಚೆ ಏನ್ ಮಾಡ್ತಾ ಇತ್ತು ಅಂದ್ರೆ, ಸಂತೆಗಳು ಹಾಗೆ ಹೀಗೆ ತುಂಬಾ ಜಾತ್ರೆಗಳು ಈಗ ಕಡಿಮೆ ಆಗ್ತಾ ಇದೆ. ಅತಿ ಹೆಚ್ಚು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂತ ಹಳ್ಳಿಕಾರ್ ತಳಿ ಹಸುಗಳನ್ನ ಸಫಲಮ್ಮ ಜಾತ್ರೆ ಅಂತ ಮಾಲೂರು ತಾಲೂಕಲ್ಲಿ ನಡೀತಕ್ಕಂಥದ್ದು. ಇದರಲ್ಲಿ ನೀವು ನೋಡ್ಬೋದು, ಈಗ ಕನಿಷ್ಠ 2 ಲಕ್ಷ ರೂಪಾಯಿ ಕುರಿಯಿಂದ ತಗೊಂಡು 18 ಲಕ್ಷ ರೂಪಾಯಿ ಹಸುಗಳವರೆಗೂ ನೋಡಿಸ್ತೀವಿ. ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರು ಸ್ಕಿಪ್ ಮಾಡಿದ್ರೆ ನೋಡಿ, ನೀವು ಮಧ್ಯೆ ಕಟ್ ಮಾಡಿ ನೋಡಿದ್ರೆ ಎಡಿಟಿಂಗ್ ಮಾಡೋ ತರ ನೀವು ವಿಡಿಯೋ ನೋಡ್ಬೇಡಿ. ದಯವಿಟ್ಟು ಫಸ್ಟ್ ಇಂದ ಲಾಸ್ಟ್ ವರೆಗೂ ನೋಡಿ, ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಈ ಹಳ್ಳಿಕಾರ್ ತಳಿ ಉಳಿಸಿ ಬೆಳೆಸಿ ಅನ್ನೋದು ಕಾನ್ಸೆಪ್ಟ್ ಅಲ್ಲಿ ನೀವು ಒಮ್ಮೆ ಭಾಗಿಯಾಗೋ ತರ ಇರುತ್ತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಕಮೆಂಟ್ಗಳನ್ನ ನಮ್ಮ ಚಾನಲ್ ನ ನೀವು. ವೆಂಕಟೇಶ್ ಗೌಡ ಅಂತ ನಮ್ಮ ಹೆಸರು. ಈ ಜಾತ್ರೆಗೆ ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್, ನಮ್ಮ ಮಿಸಸ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ. ಇವ್ 15 ಲಕ್ಷಕ್ಕೆ ನಾವು ತಂದಿದೀವಿ, ಈಗ 18 ಲಕ್ಷ ಹೇಳ್ತಾ ಇದೀವಿ. ಈಗ ಹೌದು, ಹಳ್ಳಿಕಾರ್ ಪ್ಯೂರ್ ಇದು. ಹೌದು, ಈ ಸೈಜ್ ಎತ್ತು ಇಡೀ ಸ್ಟೇಟ್ ಅಲ್ಲಿ ಎಲ್ಲೂ ಇಲ್ಲ, ಈ ಬೆಲೆ ಎತ್ತು ಇಡೀ ಸ್ಟೇಟ್ ಅಲ್ಲಿ ಎಲ್ಲೂ ಇದೆ ಫಸ್ಟ್. ಹೌದು. ಇದಕ್ಕೆ ಏಜ್ ಅಂತ ಅಲ್ಲೂ ಅಂತ ಲೆಕ್ಕದಲ್ಲಿ ಹೇಳ್ಬೇಕು, ಅಲ್ಲಿ ಕಡೆಯಲ್ಲಿ ಬಿದ್ದು ಹುಟ್ತಾ ಇದೆ. ಹೌದು. ಅಂದ್ರೆ ಏಜ್ ಎಷ್ಟಾಗಿರ್ಬೋದು ಇದಕ್ಕೆ? ಏಜ್ ಆಗಿದೆ ಒಂದು 8 ವರ್ಷ. ನೀವು ಬೆಲೆ ಕೊಟ್ಟು ತಂದಿರೋದು ಆ ಬೆಲೆಗ? ಇದು 15 ಲಕ್ಷಕ್ಕೆ ನಾನು ತಂದಿರೋದು. 15 ಲಕ್ಷಕ್ಕೆ, ಈಗ 18 ಲಕ್ಷ. ಹೌದು. ಅಲ್ಲ ಪ್ರಸ್ತುತ ಅಂದ್ರೆ ಈ ಸಂತೆಗೆ, ಅಂದ್ರೆ ಸಂತೆ ಅನ್ನೋದಕ್ಕಿಂತ ಈ ಜಾತ್ರೆಗೆ, ಸಪ್ಲಮ್ಮ ಜಾತ್ರೆಗೆ ಎಷ್ಟು ವರ್ಷದಿಂದ ಹಸುಗಳು ನೀವು ತಗೊಂಡ್ ಬರ್ತಾ ಇದ್ದೀವಿ? ನಾವು ನಮ್ಮ ತಾತ ಕಾಲದ ನಮ್ಮ ಅಪ್ಪ ಕಾಲದ ಇವಾಗವರೆಗೂ ಮಾಡ್ತಾನೆ ಇದೀವಿ, ವರ್ಷ ಬರ್ತಾ ಇದ್ದೀರಾ. ಈಗ ನೀವು ಹೇಳಿರೋ ವ್ಯಾಲ್ಯೂಯೇಷನ್ ಅಲ್ಲಿ ಈ ಸರಿ ಜಾತ್ರೆ ತಂದಿರೋದು ಹೈಯೆಸ್ಟ್ ಬೆಲೆ? ಹೈಯೆಸ್ಟ್ ಈ ಸರಿ ಜಾತ್ರೆ ಎಲ್ಲ ಇಡೀ ಸ್ಟೇಟ್ ಅಲ್ಲೇ ಇದುವರೆಗೂ ಈ 15 ಲಕ್ಷಕ್ಕೆ ಯಾವ್ದು ಎತ್ತು ಮಾರಾಟ ಆಗಿಲ್ಲ. ಇದೇ ಫಸ್ಟ್ ಟೈಮ್. ಇನ್ ಮುಂದೆ ಆಗ್ಬೋದು, ಏನ್ ಹೇಳಕ್ಕಾಗಲ್ಲ. ಅಂದ್ರೆ ಬೇರೆ ಕಡೆ ಎಲ್ಲ 20 ಲಕ್ಷ 25 ಲಕ್ಷ ಹೋಗಿದೆ ಅಂತ ಹೇಳ್ತಾರೆ. ಯಾವ್ದು ಇದುವರೆಗೂ 15 ಲಕ್ಷ ರೂಪಾಯಿ ಫಸ್ಟ್ ಬೆಲೆ ಇರೋದು ಇದೇ ಫಸ್ಟ್. ಹೌದು. ಅಂದ್ರೆ ಸರ್, ಈಗ ಆಡಿಕಾರು ಅದೇ ಇದು ಅಂತ ಹೇಳಿ ಹುಡ್ಕೊಂಡ್ ಹೋಗ್ತಾರೆ. ಈಗ ಬೀಟಿಗೆ ಹೋಗ್ಬಿಡ್ತಾರೆ ಆಡಿಕಾರ್ ಅಥವಾ ಇನ್ನೊಂದ್ ಇರ್ಬೋದು, ಕೋಟಿ ಕಟ್ಟು ಕೊಟ್ಟಿರೋ ಹತ್ರ ಯಾರು ಹೋಗೋದಿಲ್ಲ. ರೈತರ ಹತ್ರ ಹುಡ್ಕೊಂಡ್ ಬರ್ತಾರೆ ಅಂದ್ರೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ? ಹೌದು. ಈಗ ನೋಡಿ, ಈಗ ನಾವು 12 ಗಂಟೆಗೆ ಬಂದ್ವಿ, ಎಲ್ಲ ನೋಡಿ ಇಲ್ಲಿ ಯೂತ್ಸ್ 25ರಿಂದ 35 ವರ್ಷ ಒಳಗಡೆ ಇರೋರು 1 ನಿಮಿಷ ಕೂಡ ಹೊಂದಿಲ್ಲ. ಎಲ್ಲ ಬಂದು ಸೆಲ್ಫಿ ತಗೊಂಡು ಆಸಕ್ತಿಯಿಂದ ನೋಡ್ತಾವ್ರೆ. ಅಂದ್ರೆ ಅವ್ರ ಮೈಂಡ್ ಬಂದಿದೆ ಈಗ, ಈ ಹಳ್ಳಿಕಾರ್ ಎತ್ನ ನಶಿಸುವಾಗ ಬಿಡಬಾರ್ದು, ಕಟ್ಟಬೇಕು ಅನ್ನೋದು ಎಲ್ಲ ಯೂತ್ಸ್ ಮೈಂಡ್ ಬಂದಿದೆ. ಅದರಿಂದ ಬಹಳ ಒಳ್ಳೆ ಇದು ಹುಡುಗರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇಷ್ಟು ಬೆಳಗ್ಗೆ 12 ಗಂಟೆಯಿಂದ ಇದುವರೆಗೂ 90% ಎಲ್ಲ ಹುಡುಗರ ಯೂತ್ಸೇ ನೋಡ್ತಾ ಇರೋದು. ಸರ್, ಈಗ ಹಳೆ ಜಾತ್ರೆಗೂ ಈಗ ಹೊಸ ನಡೀತಾ ಇರೋ ಜಾತ್ರೆಗೂ ರೆಸ್ಪಾನ್ಸ್ ಹೇಗಿದೆ ಸರ್ ನಿಮ್ಮ ಅನುಭವದ ಪ್ರಕಾರ? ರೆಸ್ಪಾನ್ಸ್ ಈ 4-5 ವರ್ಷದಿಂದ ಸ್ವಲ್ಪ ಕಡಿಮೆ ಆಗಿತ್ತು. ಇವಾಗ 2 ವರ್ಷದಿಂದ ಮತ್ತೆ ಯಥಾ ಪ್ರಕಾರ ನನ್ನ ಪ್ರಕಾರ ಇನ್ನು 4-5 ವರ್ಷಕ್ಕೆ ಹಳೆ ಕಾಲದ ಏನ್ ಜಾತ್ರೆ ಸೇರ್ತಾರೆ ಆ ಲೆವೆಲ್ ಬರ್ಬೋದು. ಕಾರಣ ಏನಿರ್ಬೋದು ಸರ್? ಕಾರಣ ಎಲ್ರು ಒಂದ್ ಜೊತೆ ಎತ್ ಕಟ್ಟಬೇಕು ಅನ್ನೋ ಮನ್ಸು ಯೂತ್ಸ್ ಬಂದಿದೆ. ಈಗೀಗ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ಎಲ್ರು ಒಂದೊಂದ್ ಜೊತೆ ಮನೇಲಿ ಎತ್ ಕಟ್ಲಿ ಅಂತ ಎಲ್ರಿಗೂ ನಾನು ನಿಮ್ಮ ಮುಖಾಂತರ ತಿಳಿಸ್ತೀನಿ. ಸರಿ ಸರ್, ಹಳ್ಳಿಕಾರ್ ಉಳಿಸಿ ಬೆಳೆಸಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಸೇರ್ಕೊಂಡಿದೀವಿ. ನಮ್ಮ ರೈತರ ಚಾನಲ್ ಅಲ್ಲಿ ಇದ್ರ ಬಗ್ಗೆ ಆದಷ್ಟು ಪ್ರಚಾರ ಮಾಡ್ತಾನೆ ಇದೆ. ದಯವಿಟ್ಟು ಪ್ರಚಾರ ಮಾಡಿ. ಹಳ್ಳಿಕಾರ್ ಎಷ್ಟು ಸಂತತಿ ಹೆಚ್ಚಾಗ್ತದೋ ಅಷ್ಟು ಒಳ್ಳೆ ಜನ ಇರ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಒಬ್ರು ಗೆಸ್ಟ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ಅದಕ್ಕೆ ಅವ್ರ ಬಗ್ಗೆ ಮಾಹಿತಿ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಬಂದಿದ್ದೀರಿ. ಈಗ ಅವ್ರ ಜೊತೆ ಮಾತಾಡೋಣ ಬನ್ನಿ, ಓನರ್ ಜೊತೆ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರಕ್ಷಿತ್ ಅಂತ. ನಿಮ್ಮೂರ? ಮಾಲೂರನ್ನ. ಇದು ಯಾವ ಜಾತಿಗೆ ಸೇರೋ ಅಂತ? ಡಾರ್ಪರ್ ಜಾತಿಗೆ. ಸೌತ್ ಆಫ್ರಿಕನ್ ಬ್ರೀಡ್.
ಸರ್ ಇದು ಈಗ ಇದಕ್ಕೆ ಎಷ್ಟ ಏಜ್ ಆಗಿದೆ? 1 ವರ್ಷ 8 ಈಗ ಜಾತ್ರೆಯಲ್ಲಿ ಇದನ್ನ ಏನು ಸೇಲಿಂಗ ಅಥವಾ ಪ್ರದರ್ಶನಕ್ಕೆ ತಂದಿರೋ? ಯಾರಿಗಾನ ಬೇಕಂದ್ರೆ ಸೇಲ್ ಮಾಡ್ತೀರಿ, ಇಲ್ಲಾಂದ್ರೆ ಪ್ರದರ್ಶನ. ಹೌದಾ? ಓಕೆ, ತುಂಬಾನೇ ಚೆನ್ನಾಗಿ ಇದು ಸಾಕಿದ್ದೀರಾ ಸರ್. ಮತ್ತೆ ಇದರ ವಿಶೇಷತೆಗಳೇನಾದ್ರು ಹೇಳ್ತೀರಾ? ಅಂದ್ರೆ ಎಷ್ಟು ತಿಂಗಳಲ್ಲಿ ಎಷ್ಟು ಬೆಳವಣಿಗೆ ಆಗುತ್ತೆ? ನೋಡಿ, 1 ವರ್ಷ 8 ತಿಂಗಳ ಮರಿ, 4 ಮರಿ 135 kg ಇದೆ. 135 kg. ಇದು ಸುಮಾರು ಜನ ಹೇಳ್ತಾರೆ, ಈಗ ಒಂದು 3 ತಿಂಗಳು ಮರಿ ತಗೊಂಡ್ರೆ ಸುಮಾರು 30 kg ಅಷ್ಟು ತೂಗುತ್ತೆ ಅಂತ ಹೇಳ್ತಾರೆ. ನಿಜವನ್ನ? ಬರುತ್ತಾ ಅಷ್ಟು? ಮತ್ತೆ ನೀವು ಬ್ರೀಡಿಂಗ್ ಪರ್ಪಸ್ ಏನಾದ್ರು ಬಳಕೆ ಮಾಡಿದೀರಾ ಇದನ್ನ? ಯಾವ ರೀತಿ? ಯಾವ್ದು ಅದಕ್ಕೆ ತಕ್ಕಂತ ಹೆಣ್ಮರಿಗಳು ಯಾವ ಇಲ್ಲ. ಇಲ್ಲಿ ಲೋಕಲ್ ಯಾವ ಇಲ್ಲ. ಸ್ನೇಹಿತರೆ, ನಾನು ಕೃಷಿ ಮೇಳದಲ್ಲಿ ಎಲ್ಲೋ ಒಂದ್ ಕಡೆ ಕೇಳಿದ ಜಾಗದಲ್ಲಿ ಅವರು ಬ್ರೀಡಿಂಗ್ ಪರ್ಪಸ್ಗೆ ಯೂಸ್ ಮಾಡುವಂತ ಒಂದು ಚಿಕ್ಕದಾದ ಒಂದು ಇದನ್ನ 3 ಲಕ್ಷ ರೂಪಾಯಿ ಬೆಲೆ ಹೇಳ್ತಾ ಇದ್ರು. ಬಟ್ ಇಲ್ಲಿ ನೋಡೋದಾದ್ರೆ ಪಾಪ ನಮ್ಮ ರೈತರು ತುಂಬಾನೇ ಚೆನ್ನಾಗಿ ಸಾಕಿ ಮತ್ತೆ ಪ್ರೈಸ್ ಬೇರೆ ರೀಸನಬಲ್ ಆಗಿ ಇಟ್ಟಿದ್ದಾರೆ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಬಂದು ಇಲ್ಲಿ ಇವ್ರನ್ನ ಮೀಟ್ ಮಾಡ್ಬೋದು. ಮತ್ತೆ ಏನಣ್ಣ ಇದು ಗೋಲ್ಡ್ ಚೈನ್ ಹಾಕ್ಬಿಟ್ಟಂಗಿದ್ದೀರಾ? ಗೋಲ್ಡ್ ಅಲ್ಲ. ಅದೇ ಅದ್ರ ವರ್ತ್ ಅಷ್ಟು ಇಲ್ವಲ್ಲ, ನೀವು ನೋಡಿದ್ರೆ ಅದಕ್ಕೆ ಗೋಲ್ಡ್ ಚೈನ್ ಹಾಕ್ಬಿಟ್ಟಿದ್ರೆ ಅನ್ಕೊಂಡಿದ್ರೆ. ಸೊ ಸ್ನೇಹಿತರೆ, ಒಟ್ಟಾರೆ ಇದು ಬಂದು ಡಾರ್ಫರ್ ಜಾತಿಗೆ ಸೇರಿರುವಂತ ತಳಿ ಅಂತೆ. ಸೊ ಸೌತ್ ಆಫ್ರಿಕಾದಿಂದ ಬಂದಿರೋದು. ಈಗ ಸರಿಸುಮಾರು ಇದರ ಏಜ್ ಬಂದು 1 ವರ್ಷ 8 ತಿಂಗಳಾಗಿದೆಯಂತೆ. ಒಟ್ಟಾರೆ ಇದರ ವೆಯ್ಟ್ ಬಂದು 135 kg ಅಷ್ಟು ಬರುತ್ತಂತೆ. ಸೊ ಇದು ವಿಶೇಷವಾಗಿ ಕಾಣಿಸ್ತಾ ಆಕರ್ಷಣೀಯವಾಗಿ. ಅಕಸ್ಮಾತ್ ಇಂಟ್ರೆಸ್ಟ್ ಯಾರಿಗಾದ್ರೂ ಇದ್ದು ನಿಮ್ಮನ್ನ ಇಂಟ್ರೆಸ್ಟ್ ಯಾರಾದ್ರೂ ಇದ್ದು ಪರ್ಚೇಸ್ ಮಾಡೋರು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನೀವು ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಹೇಳಿ. 9740996544. ಓಕೆ. ಎತ್ತುಗಳಿಗಿಂತ ಈ ಎತ್ತುಗಳು ಸ್ವಲ್ಪ ವಿಭಿನ್ನವಾಗಿತ್ತು. ಅದಕ್ಕೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಅಂತ ಬಂದಿದ್ದೀರಿ. ದಯವಿಟ್ಟು ಒಂದ್ ಸ್ವಲ್ಪ ಮಾಹಿತಿ ಕೊಡಿ. ಇದು ಹಳ್ಳಿಕಾರಿಗಿನ ವಿಭಿನ್ನವಾಗೈತೆ. ಹಳ್ಳಿಕಾರಿಗಿನ ವಿಭಿನ್ನ ತಳಿ ಅಣ್ಣ ಇದು? ಇದು ಒಂಗಲ್ ತಳಿ, ಆಂಧ್ರ ಬ್ರೀಡ್. ಒಂಗಲ್ ತಳಿ ಆಂಧ್ರದಲ್ಲಿ ಜಾಸ್ತಿ ಇದೆ. ಬಂಡೆ ಎಳೆಯೋದು. ಬಂಡೆ ಎಳೆಯೋದು ಅಣ್ಣ. ಇದು ನೋಡೋದಕ್ಕೆ ಇಷ್ಟು ಗಾತ್ರದಲ್ಲಿ ಈ ರೀತಿ ಇದೆಯಲ್ವಾ? ಇನ್ನ ಗಾತ್ರ ಬರುತ್ತೆ ಸರ್. ಇನ್ನ ಗಾತ್ರ ಬರುತ್ತೆ. ಇವಾಗ 2 ರಿಂದ 4 ಇವಾಗ ಬಂದಿದೆ. ಹೌದಾ ಅಣ್ಣ? ಇದನ್ನ ಕೆಲಸ ಮಾಡೋದಕ್ಕೆ ಯೂಸ್ ಮಾಡ್ತಾರ? ಬರೀ ಮನೆ ಕೆಲಸ ಮಾಡ್ಬೋದು, ಮನೆ ಹತ್ರ ಯೂಸ್ ಮಾಡ್ತಾ ಇದ್ವಿ, ಕೆಲಸನ ಮಾಡ್ಬೋದು. ಹೌದಾ? ಬಂಡೆ ಎಳೆಯೋದು 2000 ದಿಂದ 5000 ಗಂಟ ಟನ್ನೇಜ್ ಎಳಿತಾರೆ. 2000 ರಿಂದ 5000 ವರೆಗೂ ಎಳಿತಾರೆ ಇದರಲ್ಲಿ. ಅಷ್ಟು ಪವರ್ ಇದೆ. ನಾವು ಸುಮಾರು 10-15 ವರ್ಷದಿಂದ ಇದೇ ಸಾಕ್ತಾ ಇರೋದು ಒಂದಲ್ಲೇ. ಅಣ್ಣ, ಈ ಜಾತ್ರೆಗೆ ಸುಮಾರು ಎಷ್ಟು ವರ್ಷಗಳಿಂದ ನೀವು ಬರ್ತಾ ಇದ್ದೀವಿ? ನಾವು ಇದೇ ಫಸ್ಟ್ ವರ್ಷ ಕಟ್ಟಿರೋದು. ನಾವು ಕಟ್ಟಿರೋದು ಮುದ್ರಾಮ ತೇರಿಗೆ ಕಟ್ತಾ ಇದ್ವಿ ವರ್ಷ. ಈ ಜಾತ್ರೆಗೆ ಇದೆ ಫಸ್ಟ್. ಮತ್ತೆ ಅಣ್ಣ, ಈ ತಳಿನ ಇವಾಗ ಸೇಲ್ ಮಾಡಕ್ ಬಂದಿದ್ದೀರಾ ಅಥವಾ ಪ್ರದರ್ಶನ ಮಾಡಕ್ಕೆ ಬಂದಿದ್ದೀವಿ? ಪ್ರದರ್ಶನ ಮಾಡಕ್ಕೆ ಬಂದಿದ್ದೀವಿ. ಮತ್ತೆ ಇದು ಕ್ರಾಸಿಂಗ್ ಬಿಡಲ್ಲ, ಏನು ಬಿಡಲ್ಲ. ಓಕೆ. ಯಾವ ಊರು ಸರ್? ನಾವು ಮಂಡ್ಯ ಸಾಧುಗಳು. ಮಂಡ್ಯ ಪಕ್ಕ ನಾವು ಸಾಧುಗಳು. ಹೌದಾ? ನಾವು ನಮ್ಮ ಮಂಜಪ್ಪ ರೆಡ್ಡಿ ಅವ್ರಿಗೆ ನಾವು ಎತ್ಕೊಟ್ಟಿವಿ. ನೀವು ಮಂಡ್ಯದಿಂದ ಅಲ್ಲಿಂದ ಇಲ್ಲಿ ಸಾಧುಗಳಿಂದ ಎತ್ತು ನಾಗೇಶ್ ಅಂತ ನಾವು. ಹೌದಾ? ದೊಡ್ಡ ನಾಗೇಶ್ ಮಂಜಪ್ಪ ರೆಡ್ಡಿ ಅವ್ರು ಕೊಟ್ಟಿವಿ 6 ಲಕ್ಷಕ್ಕೆ. ಅಣ್ಣ, ಎಷ್ಟು ವರ್ಷದಿಂದ ನೀವು ಈ ಜಾತ್ರೆಗೆ ಬರ್ತೀರಾ? ಈ ಜಾತ್ರೆಗೆ 4 ವರ್ಷ 5 ವರ್ಷದಿಂದ ಬರ್ತಾರೆ. ಪ್ರತಿ ವರ್ಷನೂ ಅಲ್ಲಿಂದ ತಂದು ಗೊತ್ತಾರ ನಡೆಸ್ತಾರ. ನಾವು ಅಲ್ಲಿಂದ ಕೊಡ್ತೀವಿ ಇಲ್ಲಿಗೆ. ಹೌದಾ? ಹೌದು. ಪ್ರತಿ ವರ್ಷನೂ ನೀವು ಒಂದ್ ಜೊತೆ ಒಂದು ಸೇಲ್ ಮಾಡ್ತೀರಾ? ಪರವಾಗಿಲ್ಲ ಅಣ್ಣ. ಈ ಜಾತ್ರೆ ನೀವು ನೋಡಿರೋದ್ರಲ್ಲಿ ದೊಡ್ಡ ಜಾತ್ರೆ ಇದೆನಾ ಇಲ್ಲ ಇನ್ನ ಯಾವ್ದಾದ್ರು ಇದೆಯಾ? ದೊಡ್ಡ ಜಾತ್ರೆ ನಮ್ದು ಬೇಬಿನೂ ಅದೇ, ಮುರ್ತೋರೆ ಅದೇ. ಈಗ ಸಪ್ಲಮೆ ಅನಿಸ್ತಾ ಇದೆ. ಇವತ್ತಿನ ಜಾತ್ರೆ ಕಟ್ಟಿ ಸಪ್ಲಮಲ್ಲಿ ಬಾರಿ ಒಳ್ಳೆ ಎತ್ತು ಬಂದೈತೆ. ನಮ್ ಬೇಬಿಗಿಂಟು ಮೀಲ್ಸ್ ಬಂದೈತೆ ಈ ಸತಿ. ಒಳ್ಳೆ ಎತ್ತು ಸಪ್ಲಮ್ ಬಂದೈತೆ. ಘಾಟಿ ಜಾತ್ರೆಗಿಂತ ಚೆನ್ನಾಗ್ ಬಂದೈತೆ. ಚೆನ್ನಾಗಿ ಸಪ್ಲಮ್ ನಡೆಸ್ತಾವ್ರೆ. ನಮ್ ಕಡೆ ಅಂದ್ರೆ ನಿಮ್ ಕಡೆಗಿಂತ ನಮ್ ಕಡೆಯಿಂದ ಸ್ವಲ್ಪ ಎತ್ತುಗಳು ಅದೆಲ್ಲ ಸ್ವಲ್ಪ ಕಡಿಮೆ ಇರೋ ಕಾರಣಕ್ಕೆ ಅದಕ್ಕೆ ಕೇಳಿದೆ ಅಷ್ಟೇ. ಈಗ ಈಚೆಗೆ ಒಂದ್ ಸ್ವಲ್ಪ ಎಲ್ಲ ಡೆವಲಪ್ ಆಗ್ತಾ ಇದೆ. ಮಂಡ್ಯ ಪಾಂಡಪುರ ಸೈಡ್ ಇಲ್ಲಿ ಬರ್ತದೆ. ತಿರ್ಗಾ ಇಲ್ಲಿಂದ ನಾವು ತಗೊಂಡೋಗ್ತೀವಿ ಇವ್ರ ಕಡೆಯಿಂದ. ಎತ್ತು ಇಲ್ಲಿಗೆ ಎಲ್ಲ ಬರ್ತವೆ. ಇವಾಗ ಸಪ್ಲಮ್ಮು ತುಂಬಾ ಈ ತರ ಜಾತ್ರೆ ಎತ್ತು ಕಟ್ಟಿರೋದು ನೋಡ್ರೆ ದೊಡ್ಡ ಎತ್ತು ಜಾತ್ರೆ ಅಂದ್ರೆ ತುಂಬಾ ಇಷ್ಟ. ಚೆನ್ನಾಗಿ ಊರಲ್ಲೇ ಕಬ್ಬು ವ್ಯವಸ್ಥೆ ಇದೆ.
ಸೋಕಿಯಾಗೂ ಮಾಡಿರ್ತೀವಿ, ಕಬ್ಬು ಇಳಿಸ್ತೀವಿ ಕೆಸರ್ಗೆ. ಇದರಲ್ಲಿ ಕೆಲಸ ಮಾಡಿಸ್ತೀರಾ? ಕೆಲಸ ನಾವು 24 ಕೆಲಸ ಮಾಡೇ ಮಾಡಿಸ್ತೀವಿ. ಖಂಡಿತ ಕೆಲಸ ಮಾಡಿಸ್ಕೊಂಡು ಇಷ್ಟು ನೀಟಾಗಿ ಸದೃಢವಾಗಿ ಇಟ್ಕೊಂಡಿದ್ದೀರಾ. ನೀಟ್ ಅಷ್ಟೇ ಕ್ಲೀನ್ ಆಗಿ ಇಟ್ಕೊತೀವಿ. ಮೇಂಟೆನೆನ್ಸ್ ಹಂಗೆ ಮಾಡಿರಿ. ನಾವೆಲ್ಲ ಕೇಳ್ಬಿಟ್ಟು ಕಬ್ಬು ಇಳಿಸ್ತೀವಿ. ಎಲ್ಲ ತುಂಬಾ ಚೆನ್ನಾಗ್ ಮಾಡಿ ಇದೇ ತರ ಕೊಟ್ಟ ಇವ್ರು ಇನ್ನೂ ಬಸವಣ್ಣ ಚೆನ್ನಾಗ್ ಸಾಕವ್ರೆ. ಈಗ ಈ ಎತ್ತುಗಳಿಗೆ ಎಷ್ಟು ವರ್ಷ ಆಗಿದೆ? ಈ ಎತ್ತೆಲ್ಲ 3 ವರ್ಷ 6 ಈಗ ಬಿದ್ದಾವೆ. ಪರವಾಗಿಲ್ಲ, 6 ಕಡೆ ಬಿದ್ದಾವೆ. 6 ಬಿದ್ದಾವೆ. ಅಣ್ಣ ಇದು ಏನ್ ಬೆಲೆಗೆ ಆಯ್ತಣ್ಣ ಇವತ್ತು ಅವರೆಲ್ಲ ಸಾಕವ್ರೆ 8.5 ಲಕ್ಷ ಹೇಳ್ತಾ ಇದಾರೆ. ನಾವು 6 ಚಿಲ್ಲರೆ ಕೊಟ್ಟಿವಿ. ಎತ್ತು ಬಸವಪ್ಪನ್ ಸಾಕವ್ರೆ, ಅವ್ರಿಗೂ ನಿನ್ನೊಂದು ಎತ್ತು ಕಾಯಿಸ್ಬಂದ್ ಕಟ್ಟೋರು 2 ಲಕ್ಷ ಕೊಟ್ಟು ಕಟ್ತಾರೆ. ಖಂಡಿತ ಯಾಕಂತ ಹೇಳಿದ್ರೆ ಸಾಕಿರೋರ್ಗು ಇದಾಗಬಾರ್ದು, ಚೆನ್ನಾಗಿರ್ಬೇಕು, ನೋವಾಗ್ಬಾರ್ದು. ಬೆಳೀತದೆ, ಮುಂದೆ ಬೆಳೆ ಪದಾರ್ಥ ಬೆಳೀತದೆ. ಹೆಂಗೋಣ ನಾವು ಪಕ್ಕದಲ್ಲೇ ಇದ್ದು ಇಷ್ಟು ದಿನದಿಂದ, ಅಂದ್ರೆ ನಾನ್ ಚಾನಲ್ ಇವಾಗ ಸ್ಟಾರ್ಟ್ ಮಾಡಿರೋದು ಒಂದ್ ಸ್ವಲ್ಪ ದಿನದಿಂದ. ಇವತ್ತು ಫಸ್ಟ್ ಟೈಮ್ ಒಂದು ವಿಡಿಯೋ ಮಾಡ್ಕೊತಾ ಇರೋದು ನಿಮ್ದೇ ಫಸ್ಟ್. ನೋಡೋಣ ಆಗ್ತೀರಿ, ಚೆನ್ನಾಗಾಗ್ಲಿ ನಮ್ದು ಅಂತ ಹೇಳ್ಬಿಟ್ಟು ಬಸವಪ್ಪ ಎತ್ತು ಯಾವನು ಕಣ್ಣಿನ ನೋಟ ಸಳಿತದೆ, ಅವನು ಎತ್ತಿನ ದುಡ್ಡ ಮುಖ ನೋಡ್ದೆ ಕೊಡ್ತಾನೆ, ಎತ್ತ ತಗ ಕಟ್ತಾನೆ. ಎತ್ತು ಚೆನ್ನಾಗವೆ, ಎತ್ತು ಚೆನ್ನಾಗಿರೋದ್ರಿಂದ ಅವನು ಕಣ್ಣಿನ ನೋಟ ಸಳೆದು ಎತ್ತು ಇಷ್ಟಪಟ್ರೆ ಅವ್ನು ಎತ್ತು ಅವ್ರಿಗೆ 2 ಲಕ್ಷ ಕೊಡ್ತಾನೆ. ಮುಂದಕ್ಕೆ ಎತ್ತು ಬೆಳಿತವೆ. ಖಂಡಿತ ಬೆಳಿತವೆ. ಖಂಡಿತ ಸ್ವಲ್ಪ ಅಟ್ರಾಕ್ಟಿವ್ ಆಗಿತ್ತು. ಯಾಕಂತ ಹೇಳಿದ್ರೆ ಸುಮ್ಮನೆ ಜಾಸ್ತಿ ಜನ ಇರೋ ಕಡೆ ನಾವು ರೈತರನ್ನು ಮಾತಾಡ್ಸಕ್ಕಾಗಲ್ಲ, ಏನೂ ಇಲ್ಲ. ಸ್ವಲ್ಪ ಜನ ಕಡಿಮೆ ಇದ್ದಕ್ಕೆ ನಿಮ್ ಹತ್ರ ಬಂದು ಇಷ್ಟೊತ್ತು ಮಾತಾಡಕ್ಕಾಯ್ತು. ನಿಮ್ಮ ಎಲ್ಲಾ ಒಂದು ಮಾಹಿತಿಗೆ ನಮ್ ಕಡೆಯಿಂದ ಧನ್ಯವಾದಗಳು. ಹೇಳ್ತೀನಿ ನೋಡಿ, ಅಂದ್ರೆ ಎತ್ತು ಅಂದ್ರೆ ನಾವು ಮಕ್ಳು ಏನ್ ನೋಡ್ತೀವಿ ಪ್ರಶ್ನೆ ಮೊದಲನೇ ಕೈ ನೀವು ಕೊಡ್ಬೇಕು, ಮಕ್ಳಿಗೆ ಎಣ್ಣೆ ಕಂಡು ಮಾಡ್ಬೇಕು. ಹಂಗೆ ಬಸವಪ್ಪ ಸಾಕ್ಬೇಕಾದ್ರೆ ಅಂದ್ರೆ ನಾವು ಸುಮ್ಮನೆ ಕುಣ್ಸೋಲ್ಲ, ಕೆಲಸ ಮಾಡಿ ಸಂಪಾದನೆ ಮಾಡ್ತೀವಿ, ಕೆಲಸ ಮಾಡ್ತೀವಿ. ಇವ್ರು ಹಂಗೆ ಸಾಕ್ತಾರೆ, ಇವ್ರಿಗೆ ಎತ್ತ ಕೊಡ್ತೀವಿ. ನಾವು ಮಂಡ್ಯದಲ್ಲಿ ಅಂದ್ರೆ ನಾವು ಹೆಸರಾದ್ರು ದೊಡ್ಡ ನಾಗೇಶ್. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಣ್ಣ. ನೋಡಿ ರಾಮಚಂದ್ರಪ್ಪ ಮಗ ಕಾಂತಕುಮಾರ್ ಅಂತ. ಅದೇಣ್ಣ. ಅಣ್ಣ ಈಗ ಎಷ್ಟು ವರ್ಷಗಳಿಂದ ಈ ಜಾತ್ರೆಗೆ ಬರ್ತಾ ಇದ್ರಣ್ಣ ನೀವು? ಅಣ್ಣ ನಮ್ ತಂದೆಯವರು ಅವ್ರ ತಾತನ ಕಾಲದಿಂದನೂ ಬರ್ತಾ ಇದ್ರು. ಇವಾಗ ಅದನ್ನ ಬಿಡಬಾರ್ದು ಅಂತ ನಾನು ಉಳಿಸ್ಕೊಂಡು ಹೋಗ್ತಾ ಇದೀನಿ. ನೀವು ಉಳಿಸ್ಕೊಂಡು ಹೋಗ್ತಾ ಇದ್ದೀರಾ? ಖಂಡಿತ ನೀವು ಉಳಿಸ್ಕೊಂಡು ಹೋಗಿ, ಮತ್ತೆ ನಿಮ್ಮ ಮುಂದಿನ ಪೀಳಿಗೆಗೂ ಅಷ್ಟೇ ಅದನ್ನ ಉಳಿಸಕ್ ಹೇಳಿ ಅಣ್ಣ. ಯಾಕಂತ ಹೇಳಿದ್ರೆ ನಮ್ ಸಂಸ್ಕೃತಿ ನಮ್ ಇದು ಕಡಿಮೆ ಆಗ್ಬಾರ್ದು, ಇನ್ನ ಬೆಳಿಬೇಕು ಹೊರತು ಕಡಿಮೆ ಆಗ್ಬಾರ್ದು. ಅಣ್ಣ ಈ ತಳಿ ವಿಚಾರಕ್ಕೆ ಬರೋದಾದ್ರೆ ಯಾವ್ದಣ್ಣ ಇದು? ಹಳ್ಳಿಕರ್ ಬ್ರೀಡ್ ಅಣ್ಣ. ಹಳ್ಳಿಕರ್ ಎಷ್ಟು ಅಂದ್ರೆ ನೀವು ಬುದ್ಧಿ ಬಂದ ಎಷ್ಟು ವರ್ಷದಿಂದ ನೀವು ಇದನ್ನ ಸಾಕ್ತಾ ಇದ್ದೀರಾ? ನನಗ್ ಬುದ್ಧಿ ಬಂದ್ಮೇಲೆ ನಮ್ಮಪ್ಪ ಇವಾಗ್ಲೂ ನಮ್ಮಪ್ಪ ಇದ್ರಲ್ಲೇ ಕಟ್ಟೋದು. ನಾನು ITS ಟ್ರಾನ್ಸ್ಪೋರ್ಟ್ ಅಲ್ಲಿ ಸೂಪರ್ವೈಸರ್ ಆಗಿದ್ದೆ. ಅದನ್ನ ಬಿಟ್ಬಿಟ್ಟು ಇವಾಗ ಏನೊಬ್ರ ಹತ್ರ ಕೆಲಸ ಮಾಡೋದನ್ನ ಅವುಗಳಿಂದ ಇದ್ ಮಾಡ್ಕೊಂಡೆ. ಖಂಡಿತ ಅಣ್ಣ, ಒಳ್ಳೇದೇ ಅದು. ಮತ್ತೆ ಇನ್ನೊಂದೇನಂದ್ರೆ ಈಗ ಕೆಲವೊಬ್ರು ಈ ಹಳ್ಳಿಕಾರ ತಳಿಗಳನ್ನ ಸಾಕೋದು ಬರೀ ಒಂದು ಇದಕ್ಕೋಸ್ಕರ ಮನೆ ಹತ್ರ ಇರ್ಲಿ ಅಂತ ಸಾಕೋರು ಇದಾರೆ ಕೆಲವೊಬ್ರು, ಮತ್ತೆ ಕೆಲ್ಸಕ್ಕೆ ಪರ್ಪಸ್ ಸಾಕೋರು ಇದಾರೆ. ನೀವ್ ಯಾವ ರೀತಿ ಅಣ್ಣ? ಏನಾದ್ರು ಕೆಲಸಕ್ಕೂ ಶೋಕಿಗೂ ತಿರ್ಗಾ ಮೆರವಣಿಗೆಗೆ ದೇವ್ರ ಕಾರ್ಯಗಳಿಗೆ ಈ ಗ್ರೂಪ್ ಪ್ರವೇಶಗಳಿಗೆಲ್ಲ ಕರೀತಾರಣ್ಣ. ಎಲ್ಲದಕ್ಕೂ ಕರೀತಾರೆ, ಎಲ್ಲದಕ್ಕೂ ಹೋಗಿದಿರಿ ಅಣ್ಣ. ಈಗ ಕೆಲಸದ ವಿಚಾರಕ್ಕೆ ಬಂದಾಗ ಎತ್ತುಗಳ ಕೈಯಲ್ಲಿ ಏನು ಉಳುಮೆ ಆ ತರದೆಲ್ಲ ಮಾಡ್ತೀರಿ? ಕೆಲಸ ಮಾಡ್ತೀರಿ? ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಕೆಲಸನೂ ಮಾಡ್ತೀರಿ. ನಮ್ಗೆ ಆಲ್ಮೋಸ್ಟ್ ಡ್ರೈವಿಂಗ್ ಕಿಂತ ಕೂಲಿ ನೇಗ್ಲಿಗಳೆಲ್ಲ ಇವಾಗ ಟ್ರ್ಯಾಕ್ಟರ್ಗಳಿದ್ರಿಂದ ಬಿಟ್ಬಿಟ್ರು. ಏನೇ ಆದ್ರೇನು ಎಲ್ಲೋ ಒಂದ್ ಕಡೆ ಖಂಡಿತ ಇದಕ್ಕೆ ಕೆಲಸ ಅನ್ನೋದು ಇದ್ದೇ ಇರ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ನಾನು ಒಂದು ಫಾರ್ಮರ್, ಸೊ ಅದಕ್ಕೆ ಹೇಳ್ದಿರೋ ನಾನೇ ಕೆಲವೊಂದ್ ಕಡೆ ಏನಾಗುತ್ತೆ ಟ್ರ್ಯಾಕ್ಟರ್ಗಳು ಹೋಗೋದಿಲ್ಲ, ಇನ್ನೊಂದು ಹೋಗೋದಿಲ್ಲ, ಅಂತ ಜಾಗದಲ್ಲಿ ಬೇಕೇ ಬೇಕಾಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಈಗ ನೀವು ಇಲ್ಲಿ ತಂದಿರೋದು ಸೇಲ್ಗ ಅಥವಾ ಪ್ರದರ್ಶನ? ಇಲ್ಲ ಅಣ್ಣ, ಪ್ರದರ್ಶನಕ್ಕೆ ಸೇಲ್ಗಿಲ್ ಮಾಡಲ್ಲ. ಸೇಲ್ಗಿಲ್ ಹಳೆ ತನ ನಾವು ಮರಿಬಾರ್ದು ಅಂತ ನಮ್ ತಾತ ಕೇರ್ ಕಟ್ಟಿದ್ರು, ನಮ್ ತಂದೆಯವ್ರು ಕಟ್ಟಿದ್ರು, ನಾವು ಹಂಗೆ ಉಳಿಸ್ಕೊಂಡು ಹೋಗ್ತಾ ಇದ್ವಿ. ನಿಮ್ಮ ಮತ್ತೆ ಮುಂದಿನ ಪೀಳಿಗೆಗೂ ಇದನ್ನ ಇದ್ ಮಾಡ್ಕೊಡ್ತೀರಾ? ಮಾಡ್ಕೊಂಡು ಹೋಗ್ತಾರೆ. ಖಂಡಿತ ಇದೇ ರೀತಿನೇ ಬೆಳೆಸ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಮತ್ತೆ ನಾನು ಇಷ್ಟೊತ್ತು ನೋಡಿರೋದ್ರಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ಎತ್ತುಗಳಿವೆ. ಸೊ ಇದು ಬಂದು ಒಂದು ಮೀಡಿಯಂ ಗಾತ್ರದ ಎತ್ತುಗಳು. ಸೊ ಅಣ್ಣ ಎಷ್ಟು ವರ್ಷ ಆಗಿದೆ ಅಣ್ಣ ಇದಕ್ಕೆ? ಇವಕ್ಕೆಲ್ಲ ಒಂದು 2.25-3 ವರ್ಷ. 3 ವರ್ಷದ ಎತ್ತುಗಳು, 4 ಅಣ್ಣ. ಈಗ ನೀವು ಬಂದಿರೋದು ಈಗ ಪ್ರದರ್ಶನಕ್ಕ ಅಥವಾ ಸೇಲಿಂಗ್ ಮಾಡೋದು? ಪ್ರದರ್ಶನ, ಮಾರಾಟ ಎರಡು ಮಾರಿದ್ರು ಪರವಾಗಿಲ್ಲ, ಮಾರದಿದ್ರು ಪರವಾಗಿಲ್ಲ. ಮತ್ತೆ ನೀವು ಇದನ್ನ ಮನೆಯಲ್ಲೇ ಹುಟ್ಟಿರೋ ಅಂತದ ಅಥವಾ ಜಾತ್ರೆ ತಂದಿರೋದ? ಅಣ್ಣ ಎಷ್ಟು ವರ್ಷ ಆಯ್ತು ನೀವು ತಗೊಂಡು? ನಾವು ತಗೊಂಡ್ 1 ವರ್ಷ ಆಯ್ತು. 1 ವರ್ಷ. ಯಾವ ಜಾತ್ರೆಯಲ್ಲಿ ತಂದ್ರಿ? ಮಾಗಡಿ ಜಾತ್ರೆಯಲ್ಲಿ. ಮಾಗಡಿ ಜಾತ್ರೆಯಲ್ಲಿ. ಎಷ್ಟಾಯ್ತು ಇದರ ಬೆಲೆ? ನಮ್ಗ ಅವಾಗ 2.25 ಲಕ್ಷ ಆಗಿದೆ. 2.25 ಲಕ್ಷ.
ಅಣ್ಣ ಈಗ ನೀವು ಇದನ್ನ ಇದಕ್ಕೆ ಮನೆಯಲ್ಲಿ ನೀವು ಸಾಕ್ತಾ ಇದೀರಲ್ವಾ ಕೆಲ್ಸಗಳಿಗೆ ಏನಕ್ಕಾದ್ರೂ ಬಳಕೆ ಮಾಡ್ತೀರಾ? ಕೆಲ್ಸಕ್ಕೂ ಬಳಕೆ ಮಾಡ್ತೀವಿ. ಕೆಲ್ಸಕ್ಕೂ ಮಾಡ್ತೀರಾ? ಟ್ಯಾಕ್ಟ್ರಿ ಇದೆ, ಸಣ್ಣ ಪಣ್ಣ ಉಳ್ಮೆ, ಗುಂಡ್ರೆ ಹೊಡಿಯೋದು, ನೀರಿನ ಕಾಲುವೆ ಹೊಡ್ಕೊಳೋದು. ಖಂಡಿತ ಇದಕ್ಕೆಲ್ಲ ಪುಟ್ಟ ಪುಟ್ಟ ಕೆಲ್ಸಗಳಿಗೆಲ್ಲ ಇನ್ನ ಯೂಸ್ ಮಾಡ್ತಾ ಇದ್ದೀರಾ? ರೇಷ್ಮೆ ಅಂದ್ರೆ ಇದ್ರತ್ರ ಹೊಸಕೋಟೆ ನೋಡಿದ್ರೆ ರೋಡ್. ಸರ್ ಇದು ಈಗ ನೋಡ್ತಾ ಇರೋದು ಇದು ಬ್ರೀಡ್ಗೋಸ್ಕರ ಮಾಡೋದು. ಇದಕ್ಕೋಸ್ಕರ ಮಾಡ್ಕೊಂಡ್ರೆ ಹೆಸರು ಆಮೇಲೆ ವಿಶೇಷಗಳು ಏನಾದ್ರು ಸರ್? ಮದಗಜ ಅಂದ್ಬಿಟ್ಟು ಹೆಸರು. ಸರ್ ಇನ್ನೊಂದ್ಸಲ ಮದಗಜ ಅಂತ. ಮದಗಜ 1.5 ವರ್ಷ ಆಯ್ತು ತಂದು. 1 ವರ್ಷ. ಇದು ಬ್ರೀಡಿಂಗ್ ಪರ್ಪಸ್ ಗೆ ಇಟ್ಟಿದ್ದಾರೆ. ಬ್ರೀಡಿಂಗ್ ಇಟ್ಟಿರೋದು. ಆ ಉದ್ದೇಶ ಸರ್, ಇದು ಈ ತಳಿನಲ್ಲಿ ಸಾಕೋದ್ರ ಉದ್ದೇಶ ವಿಶೇಷ ಏನಂತ? ಏನಣ್ಣ ತಳಿ ಅಭಿವೃದ್ಧಿ ಮಾಡೋಣ ಅಂತ. ಹಳ್ಳಿಕಾರ್ ತಳಿ ಅಭಿವೃದ್ಧಿ ಯಾವ ಅಂದ್ರೆ ನೀವು ಹಿಂದಿನ ಕಾಲದಿಂದ ಸಾಕ್ತಾ ಇದ್ದೀರಾ? ಈಗ ಉಪಕಾರದಿಂದ ಸಾಕ್ತಾ ಇದೀವಿ. ನೀವು ಅಪ್ಪ ಅವ್ರ ಕಾಲದಿಂದ ಸಾಕ್ತಾನೆ ಇದ್ದೀರಾ? ಅಣ್ಣ ಎಲ್ಲಾರು ಬಂದು ಈ ಹಳ್ಳಿಕಾರ್ದು ಮಾಮೂಲಿ ವೈಟ್ ಹಸುಗಳೆಲ್ಲ ಕಟ್ಟಿದ್ದಾರೆ. ನೀವು ಬ್ರೀಡಿಂಗ್ ಹಸು ಕ್ರಾಸಿಂಗ್ ಯೂಸ್ ಮಾಡತ್ತಾನೆ ಹಸು? ಇಲ್ಲ, ಕ್ರಾಸಿಂಗ್ ಮಾಡಿ ಬಿಟ್ಟಿಲ್ಲ. ಬಟ್ ಜಲ್ಲಿಕಟ್ಟಿಗೆ ಹೋಗೋದು. ಜಲ್ಲಿಕಟ್ಟಿಗೆ ಹೋಗ್ಬೋದು. ಸ್ನೇಹಿತರೆ ನೋಡಿದ್ರಲ್ವಾ, ತಮಿಳ್ನಾಡಲ್ಲಿ ನಡೆಯುವಂತ ಬಹು ಮುಖ್ಯವಾದ ಹಬ್ಬಗಳಲ್ಲಿ ಸಂಕ್ರಾಂತಿ ಒಂದು. ಅದರಲ್ಲಿ ಒಂದು ಕ್ರೀಡೆ ಗೊತ್ತಲ್ಲ, ಜಲ್ಲಿಕಟ್ಟು ಅಂತ. ಸೊ ಎತ್ತುಗಳನ್ನ ಬಿಟ್ಬಿಟ್ಟು ಅದನ್ನ ಹಿಡಿಯೋ ಪಂದ್ಯಗಳನ್ನ ಮಾಡ್ತಾರೆ. ಸೊ ಅಂತ ಕಡೆ ಹೋಗುವಂತ ಎತ್ತು ಇದು. ಅಣ್ಣ ಇದ್ರ ಹೆಸರು ಏನಣ್ಣ? ಭೈರವ. ಒಳ್ಳೆ ಹೆಸರಿಟ್ಟಿದ್ದೀರಾ. ಅದು ನೋಡೋದಕ್ಕೂ ಅದೇ ರಗಡ್ ಲುಕ್ ಅಲ್ಲಿ ಚೆನ್ನಾಗಿದೆ. ಎಷ್ಟು ವರ್ಷದ ಇದಣ್ಣ ಇದು? 2.5 ವರ್ಷ. ನೀವೆಲ್ಲ ತಂದಿರೋದು ಅಥವಾ ಮನೇಲೆ ಇದಾಗಿರೋದು? 2 ವರ್ಷ ತಗೊಂಡಿರೋ. ಎಲ್ಲಿಂದ ಅಣ್ಣ ತಂದಿದ್ದು? ಇದೇ ಜಾತ್ರೆ ತಗೊಂಡು ಮತ್ತೆ ಇದೇ ಜಾತ್ರೆ ತಂದಿಕ್ಕಿದೀರಾ? ಈಗ ಪ್ರದರ್ಶನಕ್ಕೆ ಮಾತ್ರನಾ? ಸೇಲ್ ಮಾಡ್ತೀವಿ. ಆದ್ರೆ ಸೇಲ್ ಮಾಡೋದು, ಇಲ್ಲ ಅಂದ್ರೆ ಜಿಲ್ಲೆ ಕಡೆ ಬಿಡ್ತೀವಿ. ಈಗ ಏನ್ ಕೋಟ್ ಪ್ರೈಸ್ ಮಾಡ್ತಾ ಇದೀರಾ? 1,75,000. 1,75,000. ಜಲ್ಲಿಕಟ್ಟಿಗೆ ಹೋಗಿದ್ಯಾ? ಇದೆ ಒಂದ್ ಟೈಮ್ ಮಾತ್ರ ಹಾಕಿದ್ವಿ. ಒನ್ ಟೈಮ್ ಹಾಕಿದೀರಾ? ಸಂಕ್ರಾಂತಿ ಹಬ್ಬ ಬಂದ್ರೆ ಇಲ್ಲಿ ನೋಡೋ ಒಂದು ಎಕ್ಸಿಬಿಷನ್ ಹಾಕೋಣ, ಸುಮ್ಮನೆ ಇರ್ಲಿ ಒಂದು ಶೋಗೆ ಅಂತ ಹಾಕ್ಬಿಟ್ಟು. ಆಗಿಲ್ಲ ಅಂದ್ರೆ ಮಾರ್ತೀವಿ, ಇಲ್ಲಾಂದ್ರೆ ಹುಡುಗಿ ರೇಸ್ಗೆ. ತುಂಬಾನೇ ಇದಾಗಿರುತ್ತೆ, ಖರಾಬ್ ಆಗಿರ್ತದೆ. ಇದ್ರದ್ದೆಲ್ಲ ನೋಡ್ಬೇಕಂತ ಹೇಳಿದ್ರೆ ನಾವು ಬರೀ ವಿಡಿಯೋಗಳಲ್ಲಿ ಅಲ್ಲಿ ಇಲ್ಲಿ ನೋಡಿದೀರಿ. ಡೈರೆಕ್ಟ್ ಆಗಿ ನೋಡ್ಬೇಕು ಅಂತ ನೀವು ಯಾವ ಏರಿಯಾದಲ್ಲಿ ಕರ್ಕೊಂಡು ಹೋಗ್ತೀರಣ್ಣ ಈ ಜಲ್ಲಿಕಟ್ಟು ಪಂದ್ಯಗಳಿಗೆ ಅಥವಾ ರೇಸ್ಗೆ ಕರ್ಕೊಂಡು ಹೋದ್ರ? ಕುಪ್ಪಂ ಕಡೆ, ಶಾಂತಿಪುರಂ, ತಮಿಳ್ನಾಡಲ್ಲಿ ಹೊಸೂರ್ ಕಡೆಗೆ ತುಂಬಾ ಇದಾಗಿ ಅದು